ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯೂಟೋರಿಯಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಗಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮಗೆ ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡಿರೋಂಥ ಅನುರಾಧ ಹಾಗೂ ಮಂಜುನಾಥ್ ಸುಣಗಾರ್ ಇವರಿಬ್ಬರು 40 ರೂಪೀಸ್ನ ಸೂಪರ್ ಥ್ಯಾಂಕ್ಸ್ ಕೊಟ್ಟಿರ್ತಾರೆ. ಹಾಗೆ ಮಂಜುನಾಥ್ PG ಇವರು 100 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಕೊಟ್ಟಿರ್ತಾರೆ. ನಿಮಗೆ ಕನ್ನಡ ತಂತ್ರಾಂಶದ ಪರವಾಗಿ ಅಭಿನಂದನೆ ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ ಇವತ್ತಿನ ವೀಡಿಯೋ ಶುರು ಮಾಡೋಣ ಸ್ನೇಹಿತರೆ. ಇವತ್ತು ನಾನು ನಿಮಗೆಲ್ಲ ಟೆಲಿಗ್ರಾಮ್ನ ಒಂದು ಟ್ರೂ ಕಾಲರ್ ಬಾಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹೌದು, ಈ ಟ್ರೂ ಕಾಲರ್ ಬಾಟ್ ಬಗ್ಗೆ ನಾನು ಹಿಂದೆ ಕೂಡ ಒಂದು ವೀಡಿಯೋನ ಮಾಡಿದ್ದೆ. ಆದರೆ ಆ ಟ್ರೂ ಕಾಲರ್ ಬಾಟು ಸರಿಯಾಗಿ ಕೆಲಸ ಮಾಡ್ತಾಯಿರಲಿಲ್ಲ. ದಿನಕ್ಕೆ 1 ಅಥವಾ 2 ನಂಬರ್ನ ಮಾಹಿತಿ ಮಾತ್ರ ನಾವು ತಿಳ್ಕೊಬೋದಾಗಿತ್ತು. ಆಮೇಲೆ ಅದು ಸರಿಯಾಗಿ ಕೆಲಸ ಮಾಡ್ತಾಯಿರಲಿಲ್ಲ. ಒಂದೊಂದು ಸರಿಯಾಗಿ ಮಾಹಿತಿ ಕೊಡ್ತಾಯಿತ್ತು, ಒಂದೊಂದು ಕೊಡ್ತಾ ಇರಲಿಲ್ಲ. ಆದರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡೋ ಅಂಥ ಟೆಲಿಗ್ರಾಮ್ ಟ್ರೂ ಕಾಲರ್ ಬಾಟು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಎಕ್ಸಾಕ್ಟ್ ಮಾಹಿತಿನ ಕೊಡುತ್ತೆ. ಅಷ್ಟೇ ಅಲ್ಲದೆ ವಿತಿನ್ 1 ಸೆಕೆಂಡಲ್ಲಿ ನಿಮಗೆ ರಿಪ್ಲೈ ಬರುತ್ತೆ. ಆಮೇಲೆ ಇದರ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇದೇ ಟೆಲಿಗ್ರಾಮ್ ಬಾಟ್ ಮೂಲಕ ನೀವು ಡೈರೆಕ್ಟ್ಲಿ ಈಗ ನೀವು ಯಾವ್ದಾದ್ರು ಒಂದು ನಂಬರ್ ಚೆಕ್ ಮಾಡ್ತಿರಲ್ಲ, ಇದು ಯಾರ ಹೆಸರಲ್ಲಿದೆ ಅಂತ, ಅವ್ರೇನಾದ್ರು ವಾಟ್ಸಪ್ಪಲ್ಲಿದ್ದರೆ ಡೈರೆಕ್ಟ್ಲಿ ಅಲ್ಲಿಂದನೇ ಅವ್ರ ವಾಟ್ಸಪ್ ಚಾಟ್ ಓಪನ್ ಮಾಡ್ಬೋದು. ಅವ್ರು ಟೆಲಿಗ್ರಾಮಲ್ಲಿದ್ದರೆ ಅಲ್ಲಿಂದನೇ ಅವರ ಟೆಲಿಗ್ರಾಮ್ ಚಾಟನ್ನು ಓಪನ್ ಮಾಡ್ಬೋದು. ಎಲ್ಲ ಫೆಸಿಲಿಟಿ ಇದೆ. ಆಮೇಲೆ ಯಾವುದೇ ರೀತಿ ಲಿಮಿಟೇಷನ್ಸ್ ಇಲ್ಲ ಅದರಲ್ಲಿ. ಒಂದಿನಕ್ಕೆ ನೀವು ಇಷ್ಟೇ ನಂಬರ್ ಮಾಹಿತಿ ಪಡ್ಕೊಬೋದು ಅಂತೇನಿಲ್ಲ. ಅನ್ಲಿಮಿಟೆಡ್ ನೀವು ಎಷ್ಟಾದರೂ ಪಡ್ಕೊಬೋದು. ಇನ್ನೊಂದು ಇದರ ಮುಖ್ಯವಾದ ವಿಶೇಷತೆ ಏನಪ್ಪ ಅಂತಂದರೆ, ನೀವು ಯಾವುದಾದ್ರೂ ಒಂದು ಟೆಲಿಫೋನ್ ನಂಬರ್ನ ಹಾಕಿದ್ರೆ ಅದರ ವಿಳಾಸ ಅಂದರೆ ಅಡ್ರೆಸ್ಸು ಯಾವುದೋ ಒಂದು ಸಂಸ್ಥೆದು ಹಾಕ್ತೀರಾ ಅಂತ ಅಂದ್ಕೊಳ್ಳಿ, ಆ ಸಂಸ್ಥೆ ಅಡ್ರೆಸ್ಸು ಕೂಡ ಬರುತ್ತೆ. ಸೊ ಹಾಗಾದರೆ ನೋಡೋಣ ಈ ಟೆಲಿಗ್ರಾಮ್ ಬಾಟ್ ಯಾವ ರೀತಿ ಕೆಲಸ ಮಾಡುತ್ತೆ, ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ನೀವು ಈ ಮಾಹಿತಿ ಅರ್ಥ ಆಗಬೇಕು ಅಂತಂದರೆ ಈ ಟ್ಯೂಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸೊ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ವಿಡಿಯೋ ಕೆಲವರು ನಾನು ಹೇಳಿಲ್ಲ ಅಂದರೆ ಲೈಕ್ ಮಾಡೋದೇ ಇಲ್ಲ ನೀವು, ಹಾಗಾಗಿ ಈಗಲೇ ಲೈಕ್ ಮಾಡಿ. ಓಕೆ, ಈಗ ಮೊದಲಿಗೆ ಟೆಲಿಗ್ರಾಮ್ ಆ್ಯಪ್ನ ಓಪನ್ ಮಾಡೋಣ. ಓಕೆ, ಟೆಲಿಗ್ರಾಮಲ್ಲಿ ನಾವು ಟ್ರೂ ಕಾಲರ್ ಅಂತ ಸರ್ಚ್ ಮಾಡೋಣ. ಮೇಲೆ ಸರ್ಚ್ ಇದೆಯಲ್ಲ, ಸೊ TRUECALLER ಅಂತ ನಾವು ಟೈಪ್ ಮಾಡಬೇಕಾಗುತ್ತೆ. ಮೇಲೆ ಬರುತ್ತೆ ಫಸ್ಟಲ್ಲೇ. ಓಕೆ, ನೋಡಿ ಟ್ರೂ ಕಾಲರ್ ರೋಬೋಟ್ ಅಂತ ಬರುತ್ತಲ್ಲ, ಅದನ್ನು ನೀವು ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು 2-3 ಬರುತ್ತೆ. ನೆಕ್ಸ್ಟು ಇಲ್ಲಿ ಬೇರೆ ಬೇರೆದೆಲ್ಲ ಬರುತ್ತೆ. ಕೆಲವೊಂದು ಸಲ ಟ್ರೂ ಕಾಲರ್ ಬಾಟ್ ಅಂತ ಕೆಲವೊಂದು ಬರುತ್ತೆ, ಹಾಗೆಲ್ಲ ಬರುತ್ತೆ. ಅದಕ್ಕೆಲ್ಲ ನೀವು ಜಾಯ್ನ್ ಆಗಬಾರ್ದು. ಟ್ರೂ ಕಾಲರ್ ರೋಬೋಟ್ ಅಂತ ಬರುತ್ತೆ. ಆಲ್ಮೋಸ್ಟ್ ಫಸ್ಟಲ್ಲೇ ಬರುತ್ತೆ ಅದು. ಓಕೆ, ನೋಡಿ ಆಲ್ಮೋಸ್ಟ್ 19 ಲಕ್ಷಕ್ಕಿಂತ ಹೆಚ್ಚು ಫಾಲೋವರ್ಸ್ ಇದ್ದಾರೆ ಇದಕ್ಕೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ Curious about unknown callers. Thinking face let our true caller bot unveil the mystery. Send any phone number and we'll fetch the caller's details for you, detective woman. Heading. ಓಕೆ, ಏನು ಹೇಳ್ತಾ ಇದೆ ಇದು? ಯಾವುದಾದ್ರೂ ಒಂದು ನಂಬರು ಯಾರ ಹೆಸರಲ್ಲಿದೆ ಅಂತ ನಿಮ್ಗೆ ಏನಾದರೂ ಕುತೂಹಲ ಇದ್ದರೆ ಜಸ್ಟ್ ಆ ನಂಬರ್ನ ಸೆಂಡ್ ಮಾಡಿ, ನಾವು ಅದು ಯಾರ ಹೆಸರಲ್ಲಿದೆ ಅಂತ ಹೇಳ್ತೀವಿ ಅಂತ ಹೇಳ್ತಾ ಇದೆ. Go back button. True caller robot. Profile photo. More options. Restart. ಓಕೆ, ಸ್ಟಾರ್ಟ್ ಕೊಡೋಣ. ನಾನು ಆಲ್ರೆಡಿ ಯೂಸ್ ಮಾಡಿದ್ರಿಂದ ರೀಸ್ಟಾರ್ಟ್ ಅಂತ ಬರುತ್ತೆ, ನಿಮಗೆ ಸ್ಟಾರ್ಟ್ ಅಂತ ಬರುತ್ತೆ. Stop recording button. Restart. Window true call. List. ಓಕೆ, ರೀಸ್ಟಾರ್ಟ್ ಕೊಟ್ಟಿದ್ದೀನಿ. ಈಗ Hello, Gatak. Waving hand. Send me any phone number in international format to get its information. X +911234567890. Received at 9:57 p.m. ಸೊ ಇದು ನೀವು ಯಾವುದೇ ಒಂದು ಇಂಟರ್ನ್ಯಾಷನಲ್ ನಂಬರ್ ಅಂತಂದರೆ ಸ್ಟಾರ್ಟಿಂಗಲ್ಲಿ ಆ ಕಂಟ್ರಿ ಕೋಡ್ ಹಾಕ್ಬಿಟ್ಟು ನಂಬರ್ ಹಾಕಿದ್ರೆ ಆ ಒಂದು ನಂಬರು ಯಾರ ಹೆಸರಲ್ಲಿದೆ ಅನ್ನೋದನ್ನ ಹೇಳುತ್ತೆ. ನಾವು ಇಂಟರ್ನ್ಯಾಷನಲ್ ನಂಬರ್ ಬೇಕು ಅಂತಂದರೆ ಆ ಕಂಟ್ರಿ ಕೋಡ್ ಕೂಡ ಹಾಕಬೇಕಾಗುತ್ತೆ. ಓಕೆ, ಸೊ ಈಗ ಜನರಲಿ ನಾವು ಬರೀ ಇಂಡಿಯಾದು ಯೂಸ್ ಮಾಡೋದ್ರಿಂದ ಅದಕ್ಕೆ ನೀವು ಎಲ್ಲ ನಂಬರು +91 ಹಾಕಬೇಕು ಅಂತೇನಿಲ್ಲ. ಸುಮ್ಮನೆ ಈಗ ಇಲ್ಲಿ ಒಂದು ನಂಬರ್ ನಂದೇ ನಂಬರ್ ಸೆಂಡ್ ಮಾಡ್ತೀನಿ. ಓಕೆ, ಮೆಸೇಜ್ ಎಡಿಟ್ ಬಾಕ್ಸ್ ಶೋಯಿಂಗ್ ಇನ್ 99980894648867799. ಓಕೆ, ಸೆಂಡ್ ಮಾಡ್ತೀನಿ. Bot menu. You need to join at Truecaller. In order to use this bot, being a part of this channel keeps you informed of the latest updates. So please join channel and enjoy bot smiling face with Halo. Received at 9:58 p.m. ನೋಡಿ ಸ್ನೇಹಿತರೆ, ಇಲ್ಲಿ ಏನು ಹೇಳ್ತಾ ಇದೆ ಅದು ನಮಗೆ, ನಾವು ಈ ಒಂದು ಬಾಟ್ನ ಯೂಸ್ ಮಾಡಬೇಕು ಅಂತಂದರೆ ಅವ್ರದ್ದೊಂದು ಚಾನಲ್ ಇದೆ, ಟ್ರೂ ಕಾಲರ್ ಚಾನಲ್ಲು, ಅದಕ್ಕೆ ಜಾಯ್ನ್ ಆಗಬೇಕು ಅಂತ ಹೇಳ್ತಾ ಇದೆ. ನಾವು ಜಾಯ್ನ್ ಆಗಿಲ್ಲ ಅಂದರೆ ಈ ಬಾಟ್ನ ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಏನು ಮಾಡಬೇಕು, ಆ ಚಾನಲ್ಗೆ ಜಾಯ್ನ್ ಆಗಬೇಕು ಅಂತಂದರೆ ಈ ಮೆಸೇಜ್ ಮೇಲೆ ಟಾಕ್ ಬ್ಯಾಕ್ ಮೆನ್ಯೂ ಹೋಗ್ತೀನಿ. ಇಲ್ಲಿ ಲಿಂಕ್ಸ್ ಅಂತ ಬರುತ್ತೆ. ಲಿಂಕ್ಸ್ ಒಳಗೆ ಹೋದರೆ Cancel at Truecaller. ಟ್ರೂ ಕಾಲರ್ ಅಂತ ಚಾನಲ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. Truecaller. ಈಗ ಈ ಚಾನಲ್ ಒಳಗೆ ಹೋಗಿದ್ದೀವಿ.
ಕೆಳಗಡೆ Join. ಜಾಯಿನ್ ಬಟನ್ ಸಿಗುತ್ತೆ, ಜಾಯಿನ್ ಆಗೋಣ. ಆಮೇಲೆ Unmute. ಓಕೆ, ಮ್ಯೂಟ್ ಕೂಡ ಮಾಡಿ ನಾನು ಈ ಚಾನಲ್ನ. ಓಕೆ, ಸೊ ಈಗ ಬ್ಯಾಕ್ ಬರೋಣ. Unmute. Truecaller robot. Thank you for joining the channel. Now you're ready to use the bot. Happy detecting Detective Man telephone receiver. Received at 9:59 p.m. ಓಕೆ, ನಾವೀಗ ಚಾನಲ್ಗೆ ಜಾಯ್ನ್ ಆಗಿರೋದ್ರಿಂದ ಯು ಆರ್ ರೆಡಿ ಟು ಯೂಸ್ ಅಂತ ಹೇಳ್ತಾ ಇದೆ. ಈಗ ನಾವು ಮತ್ತೆ ನಂಬರನ್ನು ಹಾಕೋಣ, ನಮ್ಮದೇ ನಂಬರು. You need to join at 998094 more. ಸೊ ಇದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡೋಣ. Forward button. Delete. Copy button. Message. Edit. Thank you for joining the message. Edit box. Pasted. 99809. Send. ಓಕೆ, ಸೆಂಡ್ ಮಾಡ್ತಾ ಇದ್ದೀನಿ ನನ್ನ ನಂಬರು. Bot menu. ಓಕೆ, ರಿಪ್ಲೈ ಬಂದಿದೆ. Number +919980948679. Country India. Flag India. Magnifying glass tilted left. True caller says. Name Gatak Singh. Carrier Airedale. Location Karnataka. Magnifying glass tilted left unknown says. Name Gatak Singh. WhatsApp. Vertical bar. Telegram. Received at 9:59 p.m. ನೋಡಿ ಸ್ನೇಹಿತರೆ, ಇಲ್ಲಿ ಏನೇನು ಮಾಹಿತಿ ಬಂದಿದೆ. ಇದು ಕರ್ನಾಟಕದ ಸಿಮ್ಮು ಅಂತ ಕೂಡ ಹೇಳ್ತಾ ಇದೆ ಲೊಕೇಶನ್ನು. ಹಾಗೆ ಇದು ಏರ್ಟೆಲ್ ಸಿಮ್ ಅಂತ ಹೇಳ್ತಾ ಇದೆ. ಇದು ತಪ್ಪು ಮಾಹಿತಿ. ಆ್ಯಕ್ಚುಲಿ ಒರಿಜಿನಲ್ ಏರ್ಟೆಲ್ ಸಿಮ್ಮೇ ಇದು. ಆದರೆ ಇದಾದಮೇಲೆ ಇದನ್ನ ನಾನು ವಡಾಫೋನ್ ಐಡಿಯಾಗೂ ಪೋರ್ಟ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಜಿಯೋದಲ್ಲಿದ್ದೀನಿ ಈಗ. ಬಟ್ ಅದನ್ನು ಹೇಳ್ತಾ ಇಲ್ಲ. ಒರಿಜಿನಲ್ ಸಿಮ್ಮು ಯೂಶ್ವಲಿ 9980 ಸೀರೀಸ್ ಸಿಮ್ಗಳು ಏರ್ಟೆಲಲ್ಲಿರುತ್ತೆ. ಹಾಗಾಗಿ ಅದು ಏರ್ಟೆಲ್ ಅಂತಲೇ ಹೇಳ್ತಾ ಇದೆ. ಬಟ್ ಹೆಸರು ಹೇಳ್ತಾ ಇದೆ, ನನ್ನ ಹೆಸರು ಕರೆಕ್ಟಾಗಿ ಹೇಳ್ತಾ ಇದೆ ಅದು. ಓಕೆ, ಸೊ ಇದೇ ರೀತಿ ಇನ್ನೊಂದು ಯಾವುದಾದ್ರು ನಂಬರ್ ಸೆಂಡ್ ಮಾಡೋಣ. ಸೊ ಬೇರೆಯವ್ರದ್ದೆಲ್ಲ ನಂಬರ್ ಹಾಕಿ ಪ್ರೈವಸಿ ಇಶ್ಯೂ ಆಗಿರೋದ್ರಿಂದ ನಮ್ಮ ಕನ್ನಡ ತಂತ್ರಾಂಶ ಅಡ್ಮಿನ್ದೇ ಒಬ್ಬರು ನಂಬರ್ ಹಾಕೋಣ, ನೋಡೋಣ. Showing recent 9 showing 7 7 4 2 4 4 7 7 3 3 1 1 7 7 2 2. ಓಕೆ, Send. ನೋಡೋಣ ಯಾರ ಹೆಸರಲ್ಲಿದೆ. Number +919742473172. Country India. Flag India. Magnifying glass tilted left. True caller says. Name Jason. Carrier Vodafone. Location Karnataka. Magnifying glass tilted left unknown says. Name Jason. WhatsApp. Vertical bar. Telegram. Received at 10 p.m. ನೋಡಿ ಸ್ನೇಹಿತರೆ, ಇದು ಜೇಸನ್ ನಂಬರ್ ಅಂತ ಹೇಳ್ತಾ ಇದೆ ಕರೆಕ್ಟಾಗಿ. ಸೊ ಕರ್ನಾಟಕದ ಸಿಮ್ಮು, ಇದು ವಡಾಫೋನ್ ಅಂತ ಹೇಳ್ತಾ ಇದೆ. ಸೊ 9742 ಯೂಶ್ವಲಿ ಇದು ವಡಾಫೋನ್ ಸೀರೀಸ್ ಸಿಮ್ಮು, ಹಾಗಾಗಿ ವಡಾಫೋನ್ ಅಂತ ಇದೆ. ಬಟ್ ಈಗ ಅದು ಕೂಡ ಜಿಯೋದಲ್ಲಿದೆ. ಎನಿವೆ, ನಮಗೆ ಏನು ಮೇಯ್ನ ಹೆಸರು ಬೇಕು ಅದು ಗೊತ್ತಾಗುತ್ತೆ. ಆಮೇಲೆ ನಾನು ಹೇಳಿದ್ದೆ ನಿಮಗೆ ಡೈರೆಕ್ಟ್ಲಿ ಇಲ್ಲಿಂದನೇ ನಾವು ವಾಟ್ಸ್ಯಾಪ್ ಅಥವಾ ಟೆಲಿಗ್ರಾಮ್ ಚಾಟನ್ನು ಓಪನ್ ಮಾಡ್ಬೋದು ಅಂತ. ಇದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಲಾಸ್ಟಲ್ಲಿ ನೀವು ಕೇಳಿಸ್ಕೊಂಡಿರ್ಬೋದು ವಾಟ್ಸ್ಯಾಪ್ ಟೆಲಿಗ್ರಾಮ್ ಅಂತ ಹೇಳ್ತದೆ. ಅಂದರೆ ಅದು ಕ್ಲಿಕ್ಕಬಲ್ ಲಿಂಕ್ಸ್ ಅದು. ಅದಕ್ಕೆ ನಾವು ಹೋಗಬೇಕು ಅಂತಂದರೆ ಮತ್ತೆ ಟಾಕ್ ಬ್ಯಾಕ್ ಮೆನ್ಯೂ ತೊಗೊಬೇಕು. ಇಲ್ಲಿ ಲಿಂಕ್ಸಲ್ಲಿ ನಮಗೆ ವಾಟ್ಸ್ಯಾಪು ಟೆಲಿಗ್ರಾಮು ಎರಡೂ ಸಿಗುತ್ತೆ. ನಾವು ಯಾವ ಚಾಟ್ನ ಓಪನ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ಈಗ ನಾನು ಅವ್ರ ವಾಟ್ಸ್ಯಾಪ್ ಚಾಟ್ ಓಪನ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಲಿಂಕ್ನ ಓಪನ್ ಮಾಡ್ತೀರಾ ಅಂತ ಕೇಳುತ್ತೆ. ಓಪನ್ ಕೊಡೋಣ. ನೋಡಿ ಸ್ನೇಹಿತರೆ, ಡೈರೆಕ್ಟ್ಲಿ ಅವ್ರ ಚಾಟ್ ಓಪನ್ ಆಯ್ತು ಇಲ್ಲಿಂದ. ಸೊ ಯಾವುದೇ ಒಂದು ಅನ್ನೋನ್ ನಂಬರ್ನ ವಾಟ್ಸ್ಯಾಪ್ ಚಾಟ್ಗೆ ಈ ಥರನೂ ನಾವು ಹೋಗ್ಬೋದು ಡೈರೆಕ್ಟ್ಲಿ ಅಲ್ಲಿಂದನೇ. ಓಕೆ, ಸೊ ಸುಮಾರು ಜನ ಟ್ರೂ ಕಾಲರ್ನ ಕೆಲವೊಂದು ಕಾರಣಕ್ಕೆ ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಅಂಥವರು ಈ ಬಾಟ್ನ ಯೂಸ್ ಮಾಡ್ಬೋದು. ನಾನು ಟ್ರೂ ಕಾಲರ್ ಯೂಸ್ ಮಾಡಲ್ಲ ಯೂಶಲಿ ಆ್ಯಪನ್ನ. ಸೊ ನನಗೆ ಯಾವ್ದಾದ್ರು ಅನ್ನೋನ್ ನಂಬರ್ ಬಂದರೆ ಯಾರು ಅಂತ ತಿಳ್ಕೊಬೇಕು ಅಂದರೆ ನಾನು ಈ ರೀತಿ ನೋಡ್ಬೋದು. ಈಗ ಬ್ಯಾಕ್ ಬರ್ತೀನಿ ಇಲ್ಲಿಂದ. ಸೊ ಸ್ನೇಹಿತರೆ, ನಾನು ಇನ್ನೊಂದು ಹೇಳಿದ್ದೆ ನಿಮಗೆ, ಯಾವುದಾದ್ರು ಒಂದು ಟೆಲಿಫೋನ್ ನಂಬರ್ ಎಂಟ್ರ್ ಮಾಡಿದ್ರೆ ಅದರ ಅಡ್ರೆಸ್ ಕೂಡ ಬರುತ್ತೆ ಅಂತ. ಸೊ ನನಗೆ ಜಾಸ್ತಿ ಯಾವುದೋ ಟೆಲಿಫೋನ್ ನಂಬರ್ ನೆನಪಿಲ್ಲ, ನನಗೆ ನಮ್ಮ ಸ್ಕೂಲ್ ನಂಬರು ನೆನಪಿದೆ. ಅದನ್ನ ಹಾಕ್ತೀನಿ, ನೋಡೋಣ ಏನು ಬರುತ್ತೆ. Sticker keyboard 2 2 5 5 3 2 2 1 1 5 5 2 2 5 5 3 3. ಓಕೆ, ಈಗ ಹಾಕೀನಿ. Keyboard send. Bot menu. ನೋಡೋಣ ಏನು ಬರುತ್ತೆ. ಓಕೆ, ಬಂದಿದೆ ಸ್ನೇಹಿತರೆ. Photo number +918025215253. Country India. Flag India. Magnifying glass tilted left. True caller says. Name Rackham School. Carrier. Magnifying glass tilted left unknown says. Name Rackham Blind School. Address 1 number 421 Shri Krishna Temple Road 2 left square bracket Indiranagar 2 right square bracket Bangalore India. Address 2 421 Shri Krishna Temple Road Bengaluru Karnataka India 560,038. WhatsApp Telegram. Received at 10:03 p.m. ನೋಡಿ ಸ್ನೇಹಿತರೆ, ಕೇಳಿಸ್ಕೊಂಡೆ ನೀವು. ಇಲ್ಲಿ ನಮ್ಮ ಸ್ಕೂಲ್ ಅಡ್ರೆಸ್ ಎಲ್ಲ ಬಂತು. ಸೊ ಇಂದ್ರನಗರದಲ್ಲಿರೋದು 421 ಶ್ರೀಕೃಷ್ಣ ಟೆಂಪಲ್ ರೋಡ್ ಅಂತೆಲ್ಲ ಹೇಳ್ತು. ಸೊ ಈ ರೀತಿ ನೀವು ಕೂಡ ಯಾವುದಾದ್ರು ಸಂಸ್ಥೆ ಅಡ್ರೆಸ್ ತಿಳ್ಕೊಬೇಕಾದ್ರೆ ಈ ರೀತಿ ಹಾಕ್ಬೋದು. ಆದರೆ ಇಲ್ಲಿ ಎಲ್ಲ ಸಂಸ್ಥೆದು ಕೂಡ ನೀವು ಟೆಲಿಫೋನ್ ನಂಬರ್ ಹಾಕಿದ ತಕ್ಷಣ ಅಡ್ರೆಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಬರ್ಬೋದು, ಕೆಲವೊಂದು ಬರ್ದೇನೂ ಇರ್ಬೋದು.
ಮೋಸ್ಟ್ಲಿ ಅದು ಡೇಟಾದಲ್ಲಿ ಯಾವ ಥರ ಅಪ್ಡೇಟ್ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕರೆಕ್ಟಾಗಿ ಗೊತ್ತಿಲ್ಲ ನನಗೆ, ಬಟ್ ಕೆಲವೊಂದಂತೂ ಬರುತ್ತೆ. ಸೊ ನನಗೆ ನಮ್ಮ ಸ್ಕೂಲ್ ನಂಬರು ಫಸ್ಟ್ ಚಿಕ್ಕ ವಯಸ್ಸಿಂದನೂ ನಂಬರ್ ಕೇಳಿ ನಾವು ಮೈಂಡಲ್ಲಿ ಇರೋದ್ರಿಂದ ಅದನ್ನು ಹಾಕ್ದೆ. ಬೇರೆ ಯಾವುದೋ ಟೆಲಿಫೋನ್ ನಂಬರ್ ಸದ್ಯಕ್ಕೆ ನನಗೆ ನೆನಪಿಲ್ಲ ನಿಮಗೆ ಎಕ್ಸಾಂಪಲ್ ನಾನು ಕೊಡೋದಕ್ಕೆ. ನೀವು ಯಾವ್ದಾದ್ರು ಟೆಸ್ಟ್ ಮಾಡೋಂಗಿದ್ರೆ ಮಾಡ್ಕೊಬೋದು. ಓಕೆ, ಸೊ ಇದು ಇವತ್ತಿನ ಮಾಹಿತಿ. ಸೊ ಇದು ಯೂಶ್ವಲಿ ಟೆಲಿಫೋನ್ ನಂಬರ್ಗಳು ವಾಟ್ಸಪ್ಪಲ್ಲಿ ಇರಲ್ಲ, ಹಾಗಾಗಿ ಇದು ಲಾಸ್ಟಲ್ಲಿ ಟೆಲಿಗ್ರಾಮ್ ವಾಟ್ಸಪ್ ಅಂತ ಹೇಳ್ತಲ್ಲ, ಇದಕ್ಕೆ ವಾಟ್ಸಪ್ ಚಾಟ್ ಹೋಗಕ್ಕೆ ಟ್ರೈ ಮಾಡೋಣ, ನೋಡೋಣ ಏನನ್ನುತ್ತೆ. Talk back menu. Links. WhatsApp. Open link on top. Cancel. Do you want to open Cancel. ನೋಡಿ, ಡು ವಾಂಟ್ ಟು ಓಪನ್ ಅಂತ ಕೇಳ್ತಾ ಇದೆ. ಓಕೆ ಕೊಡೋಣ. Open. The phone number +918025215253 isn't on WhatsApp on top. Screen recorder on. Invite to WhatsApp button. ನೋಡಿ ಸ್ನೇಹಿತರೆ, ಈ ನಂಬರ್ ವಾಟ್ಸಪ್ಪಲ್ಲಿ ಇಲ್ಲ, ಇನ್ವೈಟ್ ಮಾಡ್ಬೋದು ಅಂತ ಹೇಳ್ತಾ ಇದೆ. ಓಕೆ, ಸೊ ಯಾವ್ದಾದ್ರು ಒಂದು ಚಾಟ್ ವಾಟ್ಸಪ್ಪಲ್ಲಿ ಇಲ್ಲ ಅಂದರೆ ಈ ರೀತಿ ಬರುತ್ತೆ. ವಾಟ್ಸಪ್ಪಲ್ಲಿ ಏನಾದರೂ ಇದ್ದರೆ ಆ ನಂಬರು ಡೈರೆಕ್ಟ್ಲಿ ಅವ್ರ ವಾಟ್ಸಪ್ ಚಾಟ್ ಓಪನ್ ಆಗುತ್ತೆ. ಇದೇ ರೀತಿ ಟೆಲಿಗ್ರಾಮ್ ಚಾಟನ್ನು ಕೂಡ ಓಪನ್ ಮಾಡ್ಬೋದು. ಸೊ ಬೈ ಡಿಫಾಲ್ಟ್ ನಾವು ಯಾವುದೇ ನಂಬರ್ ಸೆಂಡ್ ಮಾಡಿದ್ರೂ ಕೂಡ +91 ಅಂತಲೇ ತೊಗೊಂಡಿರುತ್ತೆ. ಯಾಕೆ ಅಂತಂದರೆ ನಾವು ಇಂಡಿಯಾಯಿಂದ ಮೆಸೇಜ್ ಮಾಡ್ತಾ ಇರೋದ್ರಿಂದ. ಬೇರೆ ಯಾವುದಾದ್ರು ಫಾರಿನ್ ನಂಬರು ನೀವು ಟ್ರ್ಯಾಕ್ ಮಾಡಬೇಕು ಅಂತಂದರೆ ಅದರ ಕಂಟ್ರಿ ಕೋಡ್ನ ಹಾಕಬೇಕಾಗುತ್ತೆ. ಇದು ಇಂದಿನ ಮಾಹಿತಿ ಆಗಿತ್ತು ಸ್ನೇಹಿತರೆ. ನಿಮಗೆ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ ಇಂದಿನ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.